ಉಳ್ಳಾಲ ಬೈದ್ಯರಪಾಲು ಶ್ರೀ ಮಹಾಗಣಪತಿ ನಾಗಬ್ರಹ್ಮ ವೈದ್ಯನಾಥ ದೇವಸ್ಥಾನ ಇನ್ನು ಮುಂದಕ್ಕೆ ಶಾಂತಿಯವರ ವೈದಿಕ ಕ್ರಿಯೆಗೆ ಒಳಪಡುತ್ತಿತ್ತು. ಕಂಕನಾಡಿ ಗರಡಿ ಕ್ಷೇತ್ರದ ಬ್ರಹ್ಮಶ್ರೀ ಹರಿಶಾಂತಿಯವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿಗಳು ಏಪ್ರಿಲ್ 5ರ ಸಂಕಷ್ಟಹರ ಚತುರ್ಥಿಯಂದು ನಡೆಯಿತು. ಓಂ ಶ್ರೀ ಗುರುಭ್ಯೋ ನಮಃ. ಶಿವಾದಿ ಶ್ರೀ ಗುರುಭ್ಯೋ ನಮಃ. ಗಂಗರಭ್ಯೋ ನಮಃ. ಗಂಗನಪತೆ ನಮಃ. ಸಂಸರಸ್ವತೆ ನಮಃ. ವಾಣಿರಣ್ಯಗರ್ಭೇಭ್ಯೋ ನಮಃ. सीतोरामेभ्यो नमः. सची पुरंदरेभ्यो नमः. सर्वेभ्यो नमः. देवेभ्यो नमः. सर्वेभ्यो नमः. गुरुभ्यो शिवगिरे शिखराग्रे दिव्य पद्मासनस्थं वरदं अभयस्तपाप विध्वंसवादं सुजननिकरा सेव्यं चारुकारुण्यनेत्रं कलिकलुषविनाशं नौमि नारायणाख्यं. वक्रतुण्ड महाकाय सूर्यकोटि समप्रभां निर्विघ्नं कुरु मे देव सर्वकार्येषु सर्वदा. स्वस्ति प्रजाभ्यः परिपालयन्तं न्यायेन मार्गेण महीषः. गो ब्रह्मणेभ्यः शुभमस्तु नित्यं. लोकाः समस्ताः सुखिनो भवन्तु. सर्वे जनाः सुखिनो भवन्तु. ಮಹಾಗಣಪತಿ ಹೋಮ ಆಶ್ಲೇಷ ಪೂಜಾದಿ ವಿಧಿಗಳನ್ನು ಬ್ರಹ್ಮಶ್ರೀ ರವಿ ಶಾಂತಿಯವರು ನೆರವೇರಿಸಿಕೊಟ್ಟರು. ಪರಮಸಾತ್ವಿಕ ಸಿದ್ಧಮರ್ದ ವೈದ್ಯರ ಆರಾಧನೆ ಈ ದೇವಸ್ಥಾನದಲ್ಲಿ ಶಾಂತಿಯವರಿಂದಲೇ ಧಾರ್ಮಿಕ ವಿಧಿವಿಧಾನಗಳು ನಡೆಯಬೇಕು ಎಂದು ಪ್ರಶ್ನಾ ಚಿಂತನೆಯಲ್ಲಿ ಗೋಚರವಾದ ಹಿನ್ನೆಲೆಯಲ್ಲಿ ಮುಂದಕ್ಕೆ ಹರಿಶಾಂತಿಯವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿಗಳು ನಡೆಯಲಿದೆ ಎಂದು ಕ್ಷೇತ್ರಾಧ್ಯಕ್ಷರಾದ ಚಿತ್ತರಂಜನ್ ಗರುಡಿ ತಿಳಿಸಿದ್ದಾರೆ. शेषाय नमः. पूर्वस्वः शेषाय नमः. आगच्छ शेषाय नमः. वाहयामि. दक्षकाय नमः. पूर्वस्वः दक्षकाय नमः. आगच्छ आवाहयामि. सोमाय नमः. सोमाय नमः. पूर्वस्वः सोमाय नमः. आगच्छ पूर्वस्वः ईशानाय नमः. आवाहयामि. ओम नागेभ्यो नमः. पूर्वस्वः नागेभ्यो नमः. गच्छ आवाहयामि. नागवत्तेभ्यो नमो नमः. पूर्वस्वः नागवत्तेभ्यो नमः. गच्छ आवाहयामि. ओम नागभ्यो नमः. ಆಶ್ಲೇಷ ಬಲಿಯ ಮಹಾಪೂಜೆಯ ನಂತರ ಪ್ರಸಾದ ವಿತರಣೆ ನೆರವೇರಿತು.
ಬಳಿಕ ನಾಗಪಾತ್ರಿ ಮನೋಜ್ ಶಾಂತಿಯವರ ನಾಗದರ್ಶನ ಸೇವೆ ಸಂಪನ್ನ ಕಂಡಿತು. ನಂಬಿಕೊಂಡು ಬಂದಂತಹ ಯಜಮಾನ ಭಕ್ತ ಕುಟುಂಬ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯದಲ್ಲಿ ನನ್ನದಾದಂತಹ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಸನ್ನಿಧಾನ ಪ್ರತ್ಯಾರ್ಥವಾಗಿ ಬೇಕಾದಂತಹ ಅಭಿಷೇಕಾದಿಗಳನ್ನು ಮಾಡುವುದರ ಮೂಲಕವಾಗಿ ಅನಂತ ಕುಟುಂಬ ಪ್ರತ್ಯಾರ್ಥವಾಗಿ ಸನ್ನಿಧಾನದಲ್ಲಿ ಮಾಡಿಕೊಂಡು ಬಂದಂತಹ ಅಶ್ಲೇಷ ಬಲಿದಾನಾದಿ ಸೇವೆ ಸನ್ನಿಧಾನವನ್ನು ಸಂತುಷ್ಟಗೊಳಿಸಿದಂತಹ ಒಂದು ಶಕ್ತಿಯಿಂದ ಭಕ್ತಿಯಿಂದ ನೀವು ಮಾಡಿಕೊಂಡು ಬಂದಂತಹ ಸೇವೆ ಸನ್ನಿಧಾನ ಚಿತ್ತಕ್ಕೆ ಸಂತುಷ್ಟವಾಗಿ ಸ್ವೀಕಾರ ಮಾಡಿದ್ದೀರಿ. ಹಾಗೆ ಯಾವ ಚಿತ್ತವನ್ನಿಟ್ಟುಕೊಂಡು ಸನ್ನಿಧಾನದಲ್ಲಿ ನನಗೆ ಬೇಕಾದಂತಹ ಸೇವೆಯನ್ನು ಸಾನ್ನಿಧ್ಯಕ್ಕೆ ಸಮರ್ಪಣೆ ಮಾಡಿಕೊಂಡು ಬಂದಿದ್ದೀರೋ ಆ ಸೇವೆಯ ಪುಣ್ಯದ ಫಲವನ್ನು ಸ್ಥಳಕ್ಕೂ ನಂಬಿಕೊಂಡು ಬಂದಂಥ ಯಜಮಾನ ಭಕ್ತ ಕುಟುಂಬಕ್ಕೂ ಸಮರ್ಥ ಭಕ್ತಾದಿಗಳು ಅನುಗ್ರಹಿಸುವುದರ ಮೂಲಕವಾಗಿ ಕ್ಷೇತ್ರೋದ್ಧಾರ ಮಾಡಿ ನಡೆಸಿಕೊಂಡು ಬರ್ತೇನೆ. ಹಾಗಲಿ ಈ ಹೊತ್ತು ಈ ರೀತಿಯಾಗಿ ನನ್ನನ್ನು ಆಮಂತ್ರಿಸಲು ಕಾರಣ ಸನ್ನಿಧಾನದಲ್ಲಿ ಮರ್ತಸಿದ್ಧವೈದರು ಪವಿತ್ರವಾದಂತಹ ಸಿದ್ಧಿ ಕ್ಷೇತ್ರ ಇದು. ಅತ್ಯಂತ ಪುರಾತನವಾದಂತಹ ಕ್ಷೇತ್ರದಲ್ಲಿ ನಾಗದೇವರನ್ನು ಯಾವ ಕಾಲದಿಂದ ಭಕ್ತ ಕುಟುಂಬದ ಹಿರಿಯರು ಪೂಜೆ ಮಾಡಿದ್ದಾರೆ ಎಂದು ನಮಗೆ ಹೇಳಲಿಕ್ಕೆ ಅಸಾಧ್ಯದ ದೇವರಿಗೆ ನಿಮಗೆ ಮಾತ್ರ ತಿಳಿದಿರುವಂತಹ ವಿಚಾರ. ಹಾಗಾಗಿ ಇವತ್ತಿನ ತೇನವಿನ ತೃಣವಪಿನ ನಾಚಲತೆ ಎನ್ನುವ ವಚನಕ್ಕನುಗುಣವಾಗಿ ಇವತ್ತಿನ ದಿನದಲ್ಲಿ ಭಕ್ತ ಕುಟುಂಬಕ್ಕೆ ಅಪೇಕ್ಷೆ ಆಗಿದೆ ನಾಗದೇವರ ಅಭಯ ಪ್ರಸಾದವನ್ನು ಅನುಗ್ರಹ ಮಾಡಬೇಕು. ಮುಂದೆ ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ 4 ದಿಕ್ಕಿನಲ್ಲೂ ಕೀರ್ತಿ ಖ್ಯಾತಿಯ ಹರಡಿ ಆ ಮೂಲಕವಾಗಿ ಕ್ಷೇತ್ರಕ್ಕೆ ಅನುಗ್ರಹ ನಾಗದೇವರ ಪ್ರಸಾದ ಇನ್ನಷ್ಟು ಪ್ರಾಪ್ತಿಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಆಶ್ಲೇಷ ಬಲಿಯನ್ನು ಸಲ್ಲಿಸಿ ಆ ಮೂಲಕವಾಗಿ ನಿಮ್ಮ ಅನುಗ್ರಹವನ್ನು ಪಡೆಯಬೇಕು ಎನ್ನುವಂಥ ಅಪೇಕ್ಷೆ ಉಲ್ಲಂಘನೆ ಆಗದಂತಹ ರೀತಿಯಲ್ಲಿ ಸನ್ನಿಧಾನ ಅನುಗ್ರಹಿಸಬೇಕೆಂದು ಪ್ರಾರ್ಥನೆ. ಹಾಗೆ ಯಜಮಾನ ಸನ್ನಿಧಾನದಲ್ಲಿ ವಿಪ್ರೋತ್ತಮರು ಪುನಃ ಪುನಃ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀರಿ. ಭಕ್ತಿಯಿಂದ ಸಾನ್ನಿಧ್ಯದಲ್ಲಿ ನಾವು ಮಾಡ್ತಕ್ಕಂತಹ ಸೇವೆ ಈ ಹೊತ್ತು ಇದು ಈ ರೀತಿಯಾದಂತಹ ಸನ್ನಿಧಾನವನ್ನು ಆಮಂತ್ರಿಸಬೇಕು. ಮಾತ್ರವಲ್ಲದೆ ಸನ್ನಿಧಾನ ಮುಖಾಂತರವಾಗಿ ಪ್ರಸಾದವನ್ನು ಪಡೆದುಕೊಳ್ಳಬೇಕು ಅನ್ನಂತಹ ಚಿತ್ತವನ್ನು ನಮಗೆ ಗೋಚಾರಕ್ಕೆ ಕೊಟ್ಟೆ. ಆ ಮುಖೇನವಾಗಿ ಹೊತ್ತು ಸನ್ನಿಧಾನದಲ್ಲಿ ಬೇಕಾದಂತಹ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಸನ್ನಿಧಾನವನ್ನು ಸಂತುಷ್ಟಿಗೊಳಿಸಬೇಕು ಅನ್ನುವಂತಹ ಭಕ್ತಿಯ ಪ್ರಾರ್ಥನೆ ಅಲ್ಲವೇ. ಸಾನ್ನಿಧ್ಯದಲ್ಲಿ ಹೊತ್ತು ಭಕ್ತಿಪೂರ್ವಕವಾಗಿ ನೀವು ಮಾಡಿಕೊಂಡು ಬಂದಂತಹ ಸೇವೆ ಸನ್ನಿಧಾನಕ್ಕೆ ನಾನು ಯಾವ ರೀತಿಯಾಗಿ ಸ್ವೀಕಾರ ಮಾಡಿಕೊಂಡು ಬಂದಿದ್ದೇನೋ ಅದೇ ರೀತಿಯಾಗಿ ಸಾನ್ನಿಧ್ಯಕ್ಕಾಗಲಿ ನಂಬಿಕೊಂಡು ಬರುವಂಥ ಭಕ್ತಾದಿಗಳಾಗಲಿ ಯಜಮಾನ ಸಹ ಕುಟುಂಬಕ್ಕಾಗಲಿ ಬರ್ತಕ್ಕಂತಹ ದುರಿತಗಳನ್ನು ದೂರೀಕರಿಸುವುದರ ಮೂಲಕವಾಗಿ ಸನ್ನಿಧಾನಕ್ಕೆ ಏನೆಲ್ಲ ಮುಂದಕ್ಕೆ ಆಗಬೇಕು ಅಂತಹ ಕಾರ್ಯವನ್ನು ಯಾವುದೊಂದು ರೀತಿಯಾದಂತಹ ವಿಘ್ನವಿಲ್ಲದಂತಹ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರುವುದರ ಮೂಲಕವಾಗಿ ಕ್ಷೇತ್ರಕ್ಕೆ ಭಕ್ತಾದಿಗಳನ್ನು ತರಿಸಿಕೊಂಡು ಅತಿಶಯವಾದಂತಹ ಸೇವೆಯನ್ನು ಈ ಸನ್ನಿಧಾನದಲ್ಲಿ 10 ಹಲವಾರು ಭಕ್ತಾದಿಗಳನ್ನು ಸೇರಿಸಿಕೊಂಡು ಯಜಮಾನ ತಮ್ಮ ಮುಖಾಂತರವಾಗಿ ನಡೆಸಿಕೊಂಡು ಬರುವಂತಹ ಖ್ಯಾತಿಯನ್ನು ತರಿಸಿಕೊಡ್ತೇನೆ. ಹಾಗೆ ಸನ್ನಿಧಾನ ಸಂತುಷ್ಟನಾಗಿದ್ದೇನೆ. ಮುಂದಕ್ಕೆ ಸಾನ್ನಿಧ್ಯಕ್ಕಾಗಲಿ ಯಜಮಾನ ನಂಬಿಕೊಂಡು ಬಂದಂತಹ ಕುಟುಂಬಕ್ಕಾಗಲಿ ಬರತಕ್ಕಂತಹ ಯಾವುದೊಂದು ರೀತಿಯಾದ ದುರಿತಗಳಿದ್ದರೂ ಕೂಡ ಅದನ್ನೆಲ್ಲವನ್ನು ದೂರೀಕರಿಸುವುದರ ಮೂಲಕವಾಗಿ ಸನ್ನಿಧಾನ ಕ್ಷೇತ್ರವನ್ನು ಧರಿಸುವುದರ ಮೂಲಕವಾಗಿ ಅನಂತಪೂರ್ಣಾನುಗ್ರಹವನ್ನು ನಡೆಸಿಕೊಂಡು ಬರ್ತೇನೆ. ಪೂರ್ಣ ಫಲವನ್ನು ಯಜಮಾನ ಸಹ ಕುಟುಂಬಕ್ಕೆ ಅನುಗ್ರಹಿಸುವುದರ ಮೂಲಕವಾಗಿ ಸದಾಕಾಲ ನಿಮ್ಮನ್ನು ಸಂರಕ್ಷಣೆ ಮಾಡಿ ಕಾಪಾಡಿಕೊಂಡು ಬರ್ತೇನೆ. ಅನಂತಾನುಗ್ರಹವಾಗಿದೆ.
ಕೊನೆಯಲ್ಲಿ ಶ್ರೀ ಮಹಾಗಣಪತಿ ದೇವರಿಗೆ ರಂಗಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡರು.